ಜಾಸ್ತಿ ಮಾಡಿದಾಗ ಫಾಟ್ ಅಂತ ಎದ್ರಕೋತಾ ಇದೆಯಾ? ರಪ್ಪ ಅಂತ ಹೊಡೆದ್ರಾ? ಫಸ್ಟ್ ಇವಾಗ ಬೆಣ್ಣೆ ಹಾಕ್ಬೇಕು. ನಾನೇ ಮಾಡಿಲ್ಲ, ಬೆಣ್ಣೆ ಏನು ಹಾಕ್ತೀಯಾ? ಏನು ಮಾಡೋದು? ಇದು ಪಿಜ್ಜಾ ಮಾಡುವಾಗ ನನಗೆ ಆ ಥರನೇ ಚೀಸ್ ಇಷ್ಟ. ಹೌದಾ? ಇವಾಗ ನಾನು ಮಾಡಿಕೊಟ್ಟಿದ್ದೀನಿ ತಾನೇ, ಇದಕ್ಕೆ ನನಗೆ 200 ರೂಪೀಸ್ ಬೇಕು. ಏನಕ್ಕೆ? ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ವಿಜಯ್. ಜಸ್ಟ್ ಆಫೀಸಿಂದ ಇವಾಗ ಮನೆಗೆ ಬಂದೆ. ಸೊ ಇವ್ರಿಗೆ ಸ್ಯಾಂಡ್ವಿಚ್ ಮಾಡಿಕೊಡ್ಬೇಕಂತೆ. ಸೊ ನಮ್ಮಮ್ಮ ಪಾತ್ರೆ ತೊಳೆಯೋದ್ರಲ್ಲೇ ಬ್ಯುಸಿ ಇದ್ದಾರೆ. ಇವಾಗ ನಾನು ಸ್ಯಾಂಡ್ವಿಚ್ ಮಾಡಬೇಕು ಅಂದ್ಬಿಟ್ಟು ಬ್ರೆಡ್ ಮ್ಯಾಜಿಕ್ ಮಸಾಲ, ಇದು ಮ್ಯಾಗಿ ಮ್ಯಾಜಿಕ್ ಮಸಾಲ ಇದು, ಮತ್ತು ಚೀಸ್ ತರಿಸಿದ್ದೀನಿ. ಸೊ ಇನ್ನೂ ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇದೆ. ನೀವು ಕೂಡ ಮನೇಲೇ ಈ ಥರ ಈಸಿಯಾಗೆ ಸ್ಯಾಂಡ್ವಿಚ್ ಮಾಡಿಕೊಂಡು ಮನೇಲೇ ತಿನ್ಬೋದು. ಆಚೆ ಹೋದರೆ ಈ ಥರ ಸ್ಯಾಂಡ್ವಿಚ್ ವಿತ್ ಚೀಸ್ ಬೇಕಂದರೆ ಆಲ್ಮೋಸ್ಟ್ ಒಂದು 60-70 ರೂಪೀಸ್ ಬೇಕಾಗುತ್ತೆ. ಸೊ 2 ಪೀಸ್ ಬ್ರೆಡ್ ಇರುತ್ತೆ, ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಇರುತ್ತೆ ವಿತ್ ಚೀಸ್. ಇಷ್ಟಕ್ಕೆ 70 ರೂಪೀಸ್ ಆದರೂ ಮಿನಿಮಮ್ ಕೊಡಬೇಕಾ? ಸ್ಟಾರ್ಟ್ ಮಾಡೋದಾ? ನೀನೇನು ರೆಡಿ ಇದೆಯಾ? ನಾನು ತಾನೇ ಮಾಡೋನು. ಓಕೆ, ಏನು ಮಾಡ್ತಾವ ನಮ್ಮಮ್ಮ? ಅಷ್ಟೊಂದು ಸೌಂಡು, ಇದನ್ನು ತೆಗಿಯೋಕ್ಕೆ ಅಷ್ಟೊಂದು ಸೌಂಡು. ನಿಂಗೆ ಇದರಲ್ಲೇ ಅಲ್ವಾ ನಾವು ಹೊಡಿಯೋದು? ಇದರಲ್ಲೇ ತಾನೇ ನಾವು ನಿನ್ಗೆ ಹೊಡಿಯೋದು. ಜಾಸ್ತಿ ಮಾಡಿದಾಗ ಫಾಟ್ ಅಂತ ಎದ್ರಕೋತಾ ಇದೆಯಾ? ಹೆಂಗೆ ಹೊಡಿಯೋದು? ಫಾಟ್ ಹಂಗಿರ್ಬೇಕು ಭಯ. ಗೈಸ್, ಸೊ ಸ್ಯಾಂಡ್ವಿಚ್ ಮಾಡೋಕ್ಕೆ ತುಂಬ ಇಂಗ್ರೀಡಿಯೆಂಟ್ಸ್ ಇದೆ, ತುಂಬ ಈಸಿ ಮೆಥಡ್. ಫಸ್ಟು ಆನಿಯನ್ಸ್ ಚಾಪ್ ಮಾಡ್ಕೋಬೇಕು. ನೆನ್ನೆ ಏನು ಗೊತ್ತಾ, ನಮ್ಮಮ್ಮ ಬರೋ ತನಕ ಊಟ ಮಾಡುವಾಗ ಸಡನ್ನಾಗೆ ನಾನು ಕೈ ಕಾಲು ತೊಳ್ಬಿಟ್ಟು ಬಂದೆ. ಅವಾಗ ಸೌಟ್ ತಗೊಂಡು ಬಿಸಿ ಮಾಡ್ಬಿಟ್ಟು ರಪ್ಪ ಅಂತ ಹೊಡೆದ್ರಾ? ಆಯಿತು, ಇವಾಗ ನೀನು ಜಾಸ್ತಿ ಮಾತಾಡ್ತೀಯೋ ಇಲ್ಲಿ ಮಾಡೋಕ್ಕಾರು ಬಿಡ್ತೀಯೋ ನನಗೆ? ಇಲ್ಲ, ಸುಮ್ಮನೆ ಇರು. ಗೈಸ್, ಇಲ್ಲಿ ಇಂಗ್ರೀಡಿಯೆಂಟ್ಸ್ ಏನಂದರೆ ಇವಾಗ ಆನಿಯನ್ಸ್ ಬೇಕು, ಮತ್ತು ಗ್ರೀನ್ ಚಿಲ್ಲಿ ಸ್ವಲ್ಪ, ಬಟರ್ ಇರಬೇಕು. ಬಟರ್ ಬಂದ್ಬಿಟ್ಟು ಲಾಸ್ಟಲ್ಲಿ. ಸೊ ಅದ್ರ ಜೊತೆ ಆರಿಗ್ಯಾನೋ ಅಂತ, ಸೊ ಈ ಥರ ಪ್ಯಾಕೆಟಲ್ಲಿ ಇರತ್ತೆ ನೋಡಿ, ಈ ಥರ ತರಿಸ್ಕೊಳ್ಳಿ. ಮತ್ತು ಪೆಪ್ಪರ್ ಪೌಡರ್, ಚೀಸ್ ಇದು ಒಂದು ಸ್ಲೈಸ್ ಬರುತ್ತೆ. ಸೊ ಸ್ಲೈಸ್ ತರಿಸ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಮತ್ತು ಉಪ್ಪು, ಖಾರದ ಪುಡಿ, ಬ್ರೆಡ್ಡು, ಫೈನಲಿ ವಿತ್ ಮ್ಯಾಗಿ ಮ್ಯಾಜಿಕ್ ಮಸಾಲ. ಮ್ಯಾಗಿ ಮಸಾಲ. ಓಕೆನಾ? ಇಷ್ಟಿರ್ಬೇಕು ಇಂಗ್ರೀಡಿಯೆಂಟ್ಸು. ಪೆಪ್ಪರ್ ಪೌಡರ್ ಸಾಕು. ಸೊ ಇದು ಸೈಡಲ್ಲಿ ಇಡೋಣ. ಮತ್ತು ಖಾರದ ಪುಡಿ ಒಂದು ಸ್ವಲ್ಪ ಹಾಕು, ಆಮೇಲೆ ಖಾರ ಆಗ್ಬಿಡುತ್ತೆ. ಬಿಡು, ಸಾಕು. ಮತ್ತು ಇದ್ರ ಕೆಲಸ ಆಯಿತು, ಸೈಡಲ್ಲಿ ಇಡೋದ. ಓಕೆ, ಉಪ್ಪು ತೆಗೆ. ಮತ್ತು ಇದೊಂದು ಆರಿಗ್ಯಾನೋ ಇದೆ, ಇದೊಂದು ಸ್ವಲ್ಪ ಹಾಕದ. ಓಕೆ, ಸಾಕು. ಉಪ್ಪು ಸ್ವಲ್ಪ ಹಾಕಿ, ಇನ್ನೂ ಸ್ವಲ್ಪ ಲೈಟಾಗಿ, ಜಾಸ್ತಿ ಹಾಕ್ಬೇಡ. ವೆರಿ ಗುಡ್, ಸಾಕು. ಸೊ ಒಂದು ಸ್ಪೂನ್ ತೊಗೊಂಗೆ ಕಲ್ಸಕ್ಕೆ ಬೇಕಾಗುತ್ತೆ. ಹಾಗೆ ಇಲ್ಲೇ ಇದೆ ಬಿಡು. ಓಕೆ, ಇದ್ರ ಜೊತೆ ಇದು ಕೊಡು, ಮ್ಯಾಜಿಕ್ ಮಸಾಲ. ಇದು ಓಪನ್ ಮಾಡು. ಹಂಗಲ್ಲ ಕೊಡು, ಹಂಗಲ್ಲ. ಇದು ಇಟ್ಕೊ, ತೋರಿಸ್ತೀನಿ ನಾನು ನಿಮಗೆ. ಇದು ತೆಗಿಬೇಕು. ಅವಾಗ ಇಲ್ಲಿ ನಿಮಗೆ ಓಪನ್ ಕ್ಲೋಸ್ ಆಗೋಂತ ಇರುತ್ತೆ ಅಷ್ಟೇ. ನೋಡು, ಫುಲ್ಲು ಪ್ಯಾಕೆಟ್ಸ್ ಇರುತ್ತೆ, ಸುಮ್ಮನೆ ಕತ್ರಿಯಿಂದ ಕಟ್ ಮಾಡೋದಲ್ಲ. ತುಂಬ ಪ್ಯಾಕೆಟ್ಸ್ ಇರುತ್ತೆ. ಒಂದು ಪ್ಯಾಕೆಟ್ ತೊಗೊಂಡು ಹಾಕ್ಬೋದು. ಓಕೆ, ಸಖತ್ ಟೇಸ್ಟ್ ಬರುತ್ತಿದೆ ಗೈಸ್. ಇದೇ ಮೇಯ್ನ್ ಆ್ಯಕ್ಚುಲಿ ಇಂಗ್ರೀಡಿಯೆಂಟ್ ಬಂದು, ಇದರಿಂದನೇ ಜಾಸ್ತಿ ಟೇಸ್ಟ್ ಬರೋದು. ಇದು ಮತ್ತು ಚೀಸ್, ಇದೆರಡು ಅಲ್ಟಿಮೇಟ್ ಟೇಸ್ಟ್ ಕೊಡುತ್ತೆ. ನಮ್ಮಮ್ಮ ಆರಾಮಾಗಿ ಹೋಗಿ ಕೂತ್ಕೊಬಿಟ್ಟವ್ರೆ ಫೋನ್ ನೋಡಿಕೊಂಡು. ಅಲ್ವಾ? ನಾವು ನೋಡಿ ಎಷ್ಟು ಇಷ್ಟಪಡ್ತಾಯಿದ್ದೀವಿ. ಇಲ್ಲಿಂದ ನೋಡು, ಇಲ್ಲಿಂದ ಇಲ್ಲಿಗೆ ಮಾಡು. ಹಾಂ, ಇನ್ನೂ ಸ್ವಲ್ಪ. ಬಿಡು, ಸಾಕು. ಎಕ್ಸಾಮಾ? ಓ, ಇನ್ನೂ 5 ದಿನ ಅಷ್ಟೇ. ಓಕೆ, ಇದು ನೋಡು, ಇದು ಮ್ಯಾಜಿಕ್ ಮಸಾಲ ಹಿಂಗೆ ಹಾಕೋದು ನೀಟಾಗಿ. ಎಷ್ಟು ಬೇಕೋ ಅಷ್ಟು ಸಾಕು. ಕಲಸು ಫಸ್ಟು, ನೋಡೋದ ನೀಟಾಗಿ ಕಲಸು. ವೆರಿ ಗುಡ್, ಚೆನ್ನಾಗಿ ಕಲಸು.
ಕಂಪ್ಯೂಟರ್ ಬರುತ್ತಾ ಮತ್ತೆ ಇನ್ಯಾವುದಮ್ಮ ಡ್ರಾಯಿಂಗು. ಆಮೇಲೆ ಡ್ರಾಯಿಂಗ್ ಡ್ರಾಯಿಂಗ್ ಇದೆಯಾ? ಡ್ರಾಯಿಂಗ್ ನಮಗೆ ಡ್ರಾಯಿಂಗ್ ಅಂತೆ ಕಂಪ್ಯೂಟರ್ ಅಂತ ಇವೆಲ್ಲ ಎಕ್ಸಾಮ್ ಅಂತ ಇರಲಿಲ್ಲ ನಮಗೆ. ನಿಮಗೆಲ್ಲ ಇದೆ ಗೊತ್ತಾ? ಕಲಿಸ್ಬಿಟ್ಟ ಸ್ವಲ್ಪ ಟೇಸ್ಟ್ ಮಾಡೋಣ ಹೆಂಗಿದೆ ಅಂತ ಒಂದೇ ಒಂದು. ಚೆನ್ನಾಗಿದೆ. ಖಾರ ಇದೆಯಾ? ಹಾಂ, ಲೈಟಾಗಿ ಖಾರ ಇದೆ, ತುಂಬ ಲೈಟಾಗಿ. ಚೀಸ್ ಹಾಕ್ತೀವಲ್ಲ ಮೆಲ್ಟ್ ಆಗುತ್ತೆ, ಇನ್ನೂ ಸಕ್ಕತ್ತಾಗಿರುತ್ತೆ. ಏನು ಮಾಡೋದು ಸಂಜು? ಎಂತ ಮಾಡೋದು? ಫಸ್ಟು ಇವಾಗ ಬೆಣ್ಣೆ ಹಾಕ್ಬೇಕು. ಇನ್ನೂ ಆನೇ ಮಾಡಿಲ್ಲ, ಬೆಣ್ಣೆ ಏನು ಹಾಕ್ತೀಯ? ಏನು ಮಾಡೋದು? ಹೊಡ್ ಅಂತಲ್ಲ. ಸೊ ಇಷ್ಟಾಯಿತು. ಫಸ್ಟ್ ಹಾಕೊಳ್ಳೋದೆ ಬಟರ್ ಹಾಕೋಬೇಕು. ಸ್ಟಿಕ್ ಆಗ್ಬಿಟ್ಟಿದೆ ನೋಡು. ಓಕೆ, ಬ್ರೆಡ್ ತಗೊಂಡು ರೋಸ್ಟ್ ಮಾಡ್ತೀವಿ. ಬ್ರೆಡ್ ತೊಗೊಂಡು ಎರಡು ಕಡೆನೂ ಅಯ್ಯೋ ದೇವ, ಆಯಿತಾ? ಈ ಥರ ರೋಸ್ಟ್ ಮಾಡಬೇಕು ಅಷ್ಟು. ಅಷ್ಟೇನಾ? ಅಷ್ಟೇ. ಏನು ಅಷ್ಟೇನಾ? ಮಿಕ್ಸ್ ಮಾಡ್ಕೊಂಡಿರ್ತೀವಲ್ಲ ಮಸಾಲ ಎಲ್ಲ, ಸೊ ಇದ್ರಲ್ಲಿ ಹಿಂಗೆ ಹಾಕ್ಕೊಂಡು ಲಾಸ್ಟಲ್ಲಿ ಒಂದು ಚೀಸ್ ಹಾಕಬೇಕು. ಇದು ಪಿಜ್ಜಾ ಮಾಡುವಾಗ ನನಗೆ ಆ ಥರನೇ ಚೀಸ್ ಇಷ್ಟ. ಹೌದಾ? ಹಾ, ಇದು ಹಾಕ್ಬಿಟ್ಟು ಹಿಂಗೆ ಮೇಲ್ಗಡೆ ಇದನ್ನು ಸ್ಲೈಸ್ ಥರ ಹಾಕ್ಬಿಡ್ಬೇಕು ಅಷ್ಟೇ. ನೋಡಿ ಆಲ್ರೆಡಿ ಮೆಲ್ಟ್ ಆಗ್ತಿದೆ. ಹಿಂಗೆ ಕಾಣಿಸ್ತಾ ಇರ್ಬೋದು, ನೋಡಿ ಫುಲ್ಲು ಮೆಲ್ಟ್ ಆಗ್ತಿದೆ. ಏನಾಯ್ತು? ಸಕ್ಕತ್ತಾಗಿದೆ ಇದು ನೋಡಿ ಸಂಜು. ಗೈಸ್ ನೋಡಿ, ಈ ಥರ ರೋಸ್ಟ್ ಆಗಬೇಕು. ಸೌಂಡ್ ಬರ್ತಾ ಇದೆಯಾ ನೀಟಾಗಿ? ಈ ಥರ ಫುಲ್ ರೋಸ್ಟ್ ಆಯಿತು. ಓಕೆ, ನೋಡಿ ಇವಾಗ ಅಂತ ಫುಲ್ಲು ಕ್ರಿಸ್ಪಿ. ವಾವ್, ನೋಡಿಲಿ ಚೀಸ್ ಅಲ್ಟಿಮೇಟ್ ಆಗಿದೆ ನೋಡು. ಹಿಂಗೆ ಮಾಡಿದ್ರೆ ನೋಡು ಹಿಂಗೆ ಚೀಸ್ ಬರುತ್ತೆ. ಫುಲ್ಲು ಚೀಸ್ ಇದೆ ಅಲ್ಲ? ಸರಿ, ಹೋಗ್ಬಿಟ್ಟು ಟೇಸ್ಟ್ ಮಾಡಿ ಇವಾಗ. ಟೇಸ್ಟ್ ಮಾಡಿಬಿಟ್ಟು ಹೇಳು. ಚೀಸ್ ಇದೆ, ಫಸ್ಟು ತಿನ್ಬಿಟ್ಟು ಹೇಳು. ನೀವು ತಿನ್ನು ಒಂದು ಪೀಸ್, ಹೇಗಿದೆ ನೋಡಿ. ಹಾಂ, ತಣ್ಣಗೆಲ್ಲಿದೆ? ಫುಲ್ ಬಿಸಿ ಇದೆ, ತಿನ್ನು. ಬಿಸಿ ಇರೋದು ಒಳಗಡೆ ಹುಷಾರು. ಮಿಡಲಿಂದ ತಿನ್ನಿ, ಟೇಸ್ಟ್ ಇನ್ನೂ ಜಾಸ್ತಿ ಬರುತ್ತೆ. ಚೆನ್ನಾಗಿದೆ. ಮಸಾಲೆ ಕರೆಕ್ಟ್ ಆಗುತ್ತೆ. ಬಿಸಿ ಏನಾಯ್ತು? ತಿನ್ಬಿಟ್ಟು ಹೇಳು. ಬಿಸಿ ಇದೆಯಾ ಫುಲ್ಲು? ಅದು ಬಂದ್ಬಿಟ್ಟು ಬೇರೆ ಚೀಸು, ಇದು ಬೇರೆ ಚೀಸು. ಆ ಚೀಸೇ ಬೇರೆ. ಇನ್ನೂ ನಿನಗೆ ಹಂಗೆ ಎಳಿಯೋದು ಬೇಕಾ ಚೀಸು? ನೆಕ್ಸ್ಟ್ ಟೈಮಿಂದ ಮಾಡ್ತೀನಿ ತಗೋ. ಆ ಚೀಸ್ ಬೇರೆ, ಅದು ಎಳಿಬೇಕಾದ್ರೆ ಬೇರೆ ಚೀಸ್ ಬರುತ್ತೆ, ಡಿಫ್ರೆಂಟ್ ಚೀಸ್ ಬರೋದು. ಒಂದೇ ಚೀಸ್ ಹಾಕಲ್ಲ ಎಲ್ಲದಕ್ಕೂ. ನಾನು ಪಿಜ್ಜಾ ತಿಂದಿದ್ನಲ್ಲ ಆ ಥರ ಬೇಕಾ ಚೀಸು? ಸರಿ ಆಯಿತು, ಅದು ನೆಕ್ಸ್ಟ್ ಟೈಮ್ ಮಾಡ್ತೀನಿ. ಬನ್ನಲ್ಲಿ ಮಾಡ್ಕೊಡ್ತೀನಿ. ಬಿಸಿ ಇದೆಯಾ? ನೀರು ಬೇಕಾ? ಫುಲ್ ಖಾರ. ಗೈಸ್ 12 ಪೀಸ್ ಮಾಡಿಬಿಟ್ಟು ಕೊಟ್ಟಿದ್ದೀನಿ. ಸೊ ಇವಳು ಸ್ವಲ್ಪ ಖಾರ ಇದೆ ಅಂತ ಹೇಳಿದ್ಲು, ಬಟ್ ಮಸಾಲೆ ಎಲ್ಲ ಸೂಪರಾಗಿದೆ ಅಂತ. ಹೇಗಿದೆ ಅಂತ ನೀವು ನೋಡಬೇಕು. ಸ್ಕೂಲಿಂದ ಬಂದ ತಕ್ಷಣ ಮಕ್ಕಳು ಸ್ನ್ಯಾಕ್ಸ್ ಕೇಳ್ತಾರೆ. ಈ ಥರದ್ದು ಮಾಡಿಕೊಟ್ರೆ ತುಂಬ ಇಷ್ಟವಾಗಿ ತಿಂತಾರೆ. ನಿಜವಾಗ್ಲೂ ಚೆನ್ನಾಗಿದೆಯಲ್ಲ? ಸುಮ್ಮನೆ ಹೇಳ್ತಾ ಇದ್ದೀರಾ? ನಿಜವಾಗ್ಲೂ ಚೆನ್ನಾಗಿದೆ. ಏನು ಸಂಜು? ಸೂಪರಾ? ಈ ಥರ ಮನೆಯಲ್ಲೇ ಮಾಡಿದ್ರೆ ಎಲ್ಲರೂ ಹೆಂಗೆ ತಿಂತಾರೆ ನೋಡಿ. ನೀವು ಈ ಥರ ಟ್ರೈ ಮಾಡಿ ಮಕ್ಳಿಗೆ ಕೊಡಿ. ಇದು ಒಂದು ಪೀಸು ಇಷ್ಟು ಮಾಡ್ತಾರಲ್ಲ ಅಂಗಡಿಲೆಲ್ಲ ಹೋದ್ರೆ ಶಾಪ್ಸಲ್ಲಿ ಮಿನಿಮಮ್ 60 ರೂಪೀಸ್ ತೊಗೋತಾರೆ ಇಷ್ಟಕ್ಕೆ. ಹೌದು, ಗೊತ್ತಾ? 50-60 ಇರುತ್ತೆ. 50 to 60 ರೂಪೀಸ್ ಬರೀ ಇಷ್ಟಕ್ಕೆ. ಯಾಕಂದರೆ ಚೀಸೆಲ್ಲ ಹಾಕ್ತಾರಲ್ಲ ಅದಕ್ಕಂತ. ಡಬಲ್ ಚೀಸ್ ಇನ್ನೂ ಸೂಪರ್ ಆಗಿರುತ್ತೆ. ಸರಿ ಮಾಡಿ. ಈರುಳ್ಳಿ ಎಲ್ಲ ತಿನ್ನಬೇಕು, ಅದೇ ಮಸಾಲೆ. ಖಾರ ಬಂದ್ಬಿಟ್ಟು ಅದು ಮೆಣಸಿನ್ಕಾಯಿ ಅದು. ಇನ್ನೂ 2 ಪೀಸ್ ಮಾಡಿಬಿಡಿ. ಇನ್ನೂ 2 ಪೀಸ್ ಮಾಡ್ತೀನಿ. ಗೈಸ್ ಇದು ಆ್ಯಕ್ಚುಲಿ ಸ್ನ್ಯಾಕ್ಸ್ ಥರ, ಊಟ ಅಲ್ಲ. ನಾವು ಮಾಡ್ತಿರೋದು ತುಂಬ ಲೇಟ್ ಆಗೋಯ್ತು ಆ್ಯಕ್ಚುಲಿ. ಇವತ್ತು 8:15 ಆಗ್ತಾಯಿದೆ, 8:15 ಆಯಿತು. ಸೊ ಅದಕ್ಕೆ ಊಟ ತಿನ್ನೋಕ್ಕಾಗಲ್ಲ ಅಂದ್ಬಿಟ್ಟು ಒಂದು ಸ್ವಲ್ಪ ತಿಂತಾ ಇರೋದು. ಇವಳು ಸಂಜೆ ನಾವು ಬಿಡ್ತಿಲ್ಲ, ನೆನ್ನೆಯಿಂದ ಮಾಡಿ ಕೊಡಲೇಬೇಕು ಅವಳಿಗೆ.
ಇವಾಗ ನಾನು ಮಾಡಿಕೊಟ್ಟಿದ್ದೀನಿ ತಾನೇ, ಇದಕ್ಕೆ ನನಗೆ 200 ರುಪೀಸ್ ಬೇಕು. 100 ರುಪೀಸ್ ಕೊಡ್ತೀನಿ ಅಂತ ಏನಕ್ಕೆ? ಚಾಲೆಂಜ್ ಮಾಡಿದ್ದಾರೆ. ಏನು ಚಾಲೆಂಜು? ವಿಜಯ್ ಏನಾದ್ರು ಮಾಡ್ಕೊಟ್ರೆ ಹಾಂ, ನಾನು ನಿನ್ಗೆ 100 ರುಪೀಸ್ ಕೊಡ್ತೀನಿ. ಓ, ಮಾಡ್ಕೊಡಲ್ಲ ಅಂತ. ಇದ್ರೆ ಇವಳು ಅವ್ರ ಅಮ್ಮನಿಗೆ 100 ರುಪೀಸ್ ಕೊಡ್ಬೇಕು. ನಾನು ಇವಾಗ ಮಾಡಿಕೊಟ್ಟೆ, ಮಾಡ್ಕೊಡಿ. ನನಗೆ 50 ನಿಂಗೆ 50 ಎಸ್ ಆಯ್ತಾ? ಓಕೆ, ಡನ್, ಡೀಲ್ ಡನ್. ಇವಾಗ ನಮಗೆ 200 ರುಪೀಸ್ ಕೊಡ್ತಾರೆ. ಅಮ್ಮ ಹೇಳಿದ್ದಾರೆ ಒಂದು ಚಾಲೆಂಜ್ ಮಾಡಲ್ಲ ನಾವು ಅಂತ. ವಿಜಯು ನಿನ್ಗೆ ಈ ತರ ಕೊಟ್ಟಿದ್ದಾರೆ ಅಂತ. ನೋಡು, ಪ್ರೂಫ್ ಇದೆ, ವಿಡಿಯೋ ಮಾಡಿರೋದು ಇವಾಗ ಎಲ್ಲ ನಾನೇ ಮಾಡಿರೋದು. ಹೌದು, ಈ ತರ ಮಾಡ್ಕೊಟ್ರೆ ನಾನು ನಿಂಗೆ 100 ರುಪೀಸ್ ಕೊಡ್ತೀನಿ, ಡಬಲ್. ಆಯ್ತು, ಇವಾಗ ಮಾಡ್ಕೊಟ್ಟಿರ ಅಂದ್ರೆ ಅವಳು, ನಾನು ನಮ್ಮ ಅಮ್ಮಗೆ 100 ರುಪೀಸ್ ಕೊಡ್ಬೇಕು, ಡಬಲ್. ನೆಕ್ಸ್ಟ್ ಟೈಮ್ ಏನು ಮಾಡೋಣ ಗೊತ್ತಾ, ನೀನು ಹೇಳ್ದಲ್ಲ ಹಿಂಗೆ ಫುಲ್ ಮಾಡ್ರೆ ಫುಲ್ ಚೀಸಿ ಬರೋದು ಗೊತ್ತಾ, ಪಿಜ್ಜಾದೆಲ್ಲ ಆ ಥರ ಮಾಡೋಣ. ಇನ್ನೂ ಸಾಕಾಗಿರುತ್ತೆ, ಹಂಗೆ ತಿಂತಾರೆ, ಮಜಾನೋ ಮಜಾ. ಸೊ ಗೈಸ್, ಫುಲ್ಲಿ ಫೈನಲಿ ಡನ್. ನೆಕ್ಸ್ಟ್ ಟೈಮ್ ಸ್ವಲ್ಪ ಎಗ್ ಹಾಕೋಣ, ಎಗ್ಗು ಸಾಕಾಗಿರುತ್ತೆ. ಎಗ್ ಐಟಮ್ ಏನಾದ್ರು ಮಾಡೋಣ. ಹೂ ಸಂಜು, ಚೀಸಿ ಆಗ್ತದೆ, ಸಕ್ಕತ್ತಾಗಿದೆ. ಅವಳು ಮೊದಲೇ ತಿನ್ನಲ್ಲ, ಖಾರ ಅಂತೆ ಅವಳು. ಸ್ಪೈಸಿ ಇದೆ, ಇದೆ, ತುಂಬ ಸ್ಪೈಸಿ ಇಲ್ಲ, ನಾರ್ಮಲ್ ಸ್ಪೈಸಿ. ಹೆಂಗಿದೆ ಗೊತ್ತಾ, ಜಾಸ್ತಿ. ಅಲ್ಲ ಶಾಪಲ್ಲಿ ತಿಂತೀವಲ್ಲ ಸೇಮ್ ಆ ಥರನೇ ಇದೆ. ಕ್ರಿಸ್ಪಿ ಟೆಕ್ಸ್ಚರು, ಕ್ರಿಸ್ಪಿ ಚೆನ್ನಾಗಿದೆ, ಟೆಕ್ಸ್ಚರು ಚೆನ್ನಾಗಿದೆ ಅಲ್ವಾ ಗೈಸ್? ಈ ಥರ ಮಾಡ್ಕೊಂಡು ತಿನ್ನಿ. ಸ್ವಲ್ಪ ಖಾರ ಬೇಕಂದವರು ಮೆಣಸಿನ್ಕಾಯಿ ಹಾಕೊಳ್ಳಿ, ಚೆನ್ನಾಗಿ ಸೂಪರಾಗಿದೆ. ಮಕ್ಳಿಗೆ ಬೇಡ, ಮಕ್ಕಳು ಬೇಡ, ಮಕ್ಳಿಗೆ ಮಾಡಿಕೊಟ್ರೆ ಇಷ್ಟವಾಗಿ ತಿಂತಾರೆ. ಈ ಥರ ಇದ್ಬಿಟ್ರೆ ಮೆತ್ತಗೆ ತಿನ್ನು, 2 ಕೈಯಿಂದ ತಿಂತಾರೆ ಯಾರಾದರೂ. ಮೆತ್ತಗೆ ತಿನ್ನಬೇಕು. ಟೊಮೆಟೊ ಸಾಸ್ ಬೇಕಂದ್ರೆ ಹಾಕೊಂಡು ತಿನ್ಬೋದು, ಇನ್ನೂ ಸೂಪರ್ ಆಗಿರುತ್ತೆ. ಟೊಮ್ಯಾಟೊ ಸಾಸ್ ಇಲ್ವಲ್ಲ? ತಿನ್ಬೇಕು, ಆಮೇಲೆ ತಿಂತೀಯ ತಾನೆ. ಗೈಸ್, ಟ್ರೈ ಮಾಡೋದು ಮರಿಬೇಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ. ಇಷ್ಟ ಆಗತ್ತೆ ಬಿಟ್ರಾ? ಇಷ್ಟ ಬಿಸಿ ಇದ್ದಾಗ ನಾನು ಚೆನ್ನಾಗಿ ತಿನ್ಬಿಡ್ತೀನಿ. ಹಾಗೆ ನನ್ನ ಇನ್ಸ್ಟಾಗ್ರಾಮ್ ಕೂಡ ಫಾಲೋ ಕೂಡ ಮಾಡಿ. ಇಲ್ಲಿಗೆ ವಿಡಿಯೋ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್. ಬಾಯ್ 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 ಬಾಯ್.